ಆ ಗ್ರಾಮದಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ಜಾಗ ಇರಲಿಲ್ಲ. ಗ್ರಾಮಸ್ಥರು ಮಾತನಾಡಿಕೊಂಡು 5 ಗುಂಟೆ ಜಾಗವನ್ನ ದಾನ ಕೊಟ್ಟಿದ್ರು. ದಾನ ಕೇಳಿದ್ರು. ಯಾರು ಮಾತಾಡಿಕೊಂಡು? ಗ್ರಾಮಸ್ಥರು ಮಾತಾಡಿಕೊಂಡು 5 ಗುಂಟೆ ಜಾಗವನ್ನ ದಾನ ಕೇಳಿದ್ರು. ದಾನಿಗಳು ಕೂಡ ಅದೊಂದು ಕಂಡೀಷನ್ ಹಾಕಿ ಜಾಗವನ್ನ ಕೊಟ್ಟಿದ್ರು. ಆದ್ರೀಗ ಏಕಾಏಕಿ ಅಲ್ಲಿದ್ದ ಶಾಲೆಗೆ ಬೀಗ ಹಾಕಿದ್ದಾರೆ. ಮಕ್ಕಳು ಶಾಲೆಯಿಂದ ಆಚೆ ಕುಳಿತುಕೊಂಡು ಪಾಠ ಕೇಳುವ ಪರಿಸ್ಥಿತಿಗೆ ಬಂದಿದೆ. ಯಾವ ಗ್ರಾಮ ಅದು, ಏನಲ್ಲಿ ತೊಂದರೆ ಆಗಿರೋದು, ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಶಾಲೆಯ ಆವರಣ ಖಾಲಿ ಖಾಲಿ. ಶಾಲೆಯ ಗೇಟ್ಗೆ ಬಿದ್ದಿರುವ ಬೀಗ, ಬಿಸಿಲಿನಲ್ಲಿಯೇ ಆಚೆಯೇ ಕುಳಿತಿರುವಂತಹ ಮಕ್ಕಳು. ಇದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದ ಉರ್ದು ಶಾಲೆಯ ಬಳಿ ಕಂಡುಬಂದಿರುವಂತಹ ದೃಶ್ಯ. ಏಕಾಏಕಿ ಶಾಲೆಗೆ ಬೀಗ ಹಾಕಿದ ದಾನಿ, ಶಾಲೆಯ ಆಚೆ ಕುಳಿತ ವಿದ್ಯಾರ್ಥಿಗಳು. ಈ ಸರ್ಕಾರಿ ಉರ್ದು ಶಾಲೆಗೆ ಜಾಗ ಇರಲಿಲ್ಲ. ಹೀಗಾಗಿ ಗ್ರಾಮದ ದಾನಿಯೊಬ್ಬರು 5 ಗುಂಟೆ ಜಾಗವನ್ನ ದಾನ ನೀಡಿದ್ರು. ಆದರೆ ದಾನ ನೀಡುವಾಗ ಸರ್ಕಾರ 3 ಮನೆ ಮಂಜೂರು ಮಾಡಬೇಕು, ಅಲ್ಲದೆ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಿಸಬೇಕು ಅಂತ ಕಂಡೀಷನ್ ಹಾಕಿದ್ರಂತೆ. ಆದರೆ ಈಗ ಗ್ರಾಮಸ್ಥರು ಕೊಟ್ಟ ಮಾತು ತಪ್ಪಿದ್ದಾರೆ. ಹೀಗಾಗಿ ನಮ್ಮ ಜಾಗ ನಮಗೆ ಕೊಡಿ ಅಂತ ಶಾಲೆಯ ಗೇಟ್ಗೆ ವೀರಪ್ಪ ಕುಲಕರ್ಣಿ ಬೀಗ ಹಾಕಿದ್ದಾರೆ. ಇನ್ನು ವೀರಪ್ಪ ಕುಲಕರ್ಣಿ ತಂದೆ ಶಂಕರಪ್ಪ ಹಲವು ವರ್ಷಗಳ ಹಿಂದೆ ಶಾಲೆ ನಿರ್ಮಾಣಕ್ಕೆ ಜಾಗವನ್ನ ದಾನವಾಗಿ ಕೊಟ್ಟಿದ್ರು. ಆದರೆ ನಿರ್ಮಾಣದ ವೇಳೆ ಇನ್ನೂ ಹೆಚ್ಚಿನ ಜಾಗ ಒತ್ತುವರಿ ಮಾಡಿ ಶಾಲೆ ನಿರ್ಮಾಣ ಮಾಡಲಾಗಿದೆ ಅಂತ ವೀರಪ್ಪ ಆರೋಪಿಸಿದ್ದಾರೆ. ಒತ್ತುವರಿ ಮಾಡಿದ ಜಾಗವನ್ನ ಬಿಟ್ಟುಕೊಡುವಂತೆ ಆಗ್ರಹಿಸಿದ್ದಾರೆ. ಸರ್, ನಮ್ಮೂರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಜದವರು ನಮಗೆ ಬಹಳ ಅನ್ಯಾಯ ಮಾಡಾಯ್ತಾರ ಸರ್. ನಾವು ನಮ್ಮಪ್ಪ ಹಿಂದ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮಪ್ಪಗೇನೆ ನೌಕರಿ ಕೊಡಿಸ್ತೀನಿ, ಮನಿ ಕಟ್ಟಿಸ್ಕೊಡ್ತೀನಿ ಇವ್ ಅಂತಂದು ಹೇಳಿ ಸಾಲಿ ಕಟ್ಟಕ ಚಲೋ ಮಾಡಿದಾರ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಯ್ತಾರ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರು ಯಾವ ಹಿಡಿಯೋದಾಗ ನೋಡ್ರಿ, ಎಲ್ಲರ ನೋಡ್ರಿ ಮಾಲೀಕ ಅಂತ ತೋರಿಸತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ನಿಂತಿಲ್ಲ. ನಮ್ದು ಏಟೈತಿ ದಾನ ಕೊಡ್ತೇವೆ ಅಂತಾನೆ ಹೇಳಿವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರ. ಅದರಿಂದ ನ್ಯಾಯ ಬೇಕು ನಮಗೆ. ಸ್ಕೂಲ್ಗೆ ಬೀಗ ಹಾಕ್ತಾ ಇದ್ದಂತೆ ಸ್ಥಳಕ್ಕೆ ಬ್ಯಾಡಗಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್, ಬಿಇಒ ಹಾಗೂ ಪೊಲೀಸರು ಭೇಟಿ ನೀಡಿದರು. ಸರ್ವೆ ಮಾಡಿಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅಲ್ಲದೆ ವೀರಪ್ಪ ಮನವೊಲಿಸಿ ಮಕ್ಕಳನ್ನ ಶಾಲೆ ಒಳಗಡೆ ಕಳುಹಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಈ ಸ್ಥಳದ ಮಾಲೀಕರು ಅನ್ನುವಂಥವರು, ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ತರಹದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗಿ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಏನಾದರೂ ಕೂಡ ಗ್ರಾಮಸ್ಥರು ಹಾಗೂ ಶಿಕ್ಷಣದ ಇಲಾಖೆ ಅಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಆ ಗ್ರಾಮದಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ಜಾಗ ಇರಲಿಲ್ಲ. ಗ್ರಾಮಸ್ಥರು ಮಾತನಾಡಿಕೊಂಡು 5 ಗುಂಟೆ ಜಾಗವನ್ನ ದಾನ ಕೊಟ್ಟಿದ್ರು. ದಾನ ಕೇಳಿದ್ರು. ಯಾರು ಮಾತಾಡಿಕೊಂಡು? ಗ್ರಾಮಸ್ಥರು ಮಾತಾಡಿಕೊಂಡು 5 ಗುಂಟೆ ಜಾಗವನ್ನ ದಾನ ಕೇಳಿದ್ರು. ದಾನಿಗಳು ಕೂಡ ಅದೊಂದು ಕಂಡೀಷನ್ ಹಾಕಿ ಜಾಗವನ್ನ ಕೊಟ್ಟಿದ್ರು. ಆದ್ರೀಗ ಏಕಾಏಕಿ ಅಲ್ಲಿದ್ದ ಶಾಲೆಗೆ ಬೀಗ ಹಾಕಿದ್ದಾರೆ. ಮಕ್ಕಳು ಶಾಲೆಯಿಂದ ಆಚೆ ಕುಳಿತುಕೊಂಡು ಪಾಠ ಕೇಳುವ ಪರಿಸ್ಥಿತಿಗೆ ಬಂದಿದೆ. ಯಾವ ಗ್ರಾಮ ಅದು, ಏನಲ್ಲಿ ತೊಂದರೆ ಆಗಿರೋದು, ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಶಾಲೆಯ ಆವರಣ ಖಾಲಿ ಖಾಲಿ. ಶಾಲೆಯ ಗೇಟ್ಗೆ ಬಿದ್ದಿರುವ ಬೀಗ, ಬಿಸಿಲಿನಲ್ಲಿಯೇ ಆಚೆಯೇ ಕುಳಿತಿರುವಂತಹ ಮಕ್ಕಳು. ಇದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದ ಉರ್ದು ಶಾಲೆಯ ಬಳಿ ಕಂಡುಬಂದಿರುವಂತಹ ದೃಶ್ಯ. ಏಕಾಏಕಿ ಶಾಲೆಗೆ ಬೀಗ ಹಾಕಿದ ದಾನಿ, ಶಾಲೆಯ ಆಚೆ ಕುಳಿತ ವಿದ್ಯಾರ್ಥಿಗಳು. ಈ ಸರ್ಕಾರಿ ಉರ್ದು ಶಾಲೆಗೆ ಜಾಗ ಇರಲಿಲ್ಲ. ಹೀಗಾಗಿ ಗ್ರಾಮದ ದಾನಿಯೊಬ್ಬರು 5 ಗುಂಟೆ ಜಾಗವನ್ನ ದಾನ ನೀಡಿದ್ರು. ಆದರೆ ದಾನ ನೀಡುವಾಗ ಸರ್ಕಾರ 3 ಮನೆ ಮಂಜೂರು ಮಾಡಬೇಕು, ಅಲ್ಲದೆ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಿಸಬೇಕು ಅಂತ ಕಂಡೀಷನ್ ಹಾಕಿದ್ರಂತೆ. ಆದರೆ ಈಗ ಗ್ರಾಮಸ್ಥರು ಕೊಟ್ಟ ಮಾತು ತಪ್ಪಿದ್ದಾರೆ. ಹೀಗಾಗಿ ನಮ್ಮ ಜಾಗ ನಮಗೆ ಕೊಡಿ ಅಂತ ಶಾಲೆಯ ಗೇಟ್ಗೆ ವೀರಪ್ಪ ಕುಲಕರ್ಣಿ ಬೀಗ ಹಾಕಿದ್ದಾರೆ.
ಇನ್ನು ವೀರಪ್ಪ ಕುಲಕರ್ಣಿ ತಂದೆ ಶಂಕರಪ್ಪ ಹಲವು ವರ್ಷಗಳ ಹಿಂದೆ ಶಾಲೆ ನಿರ್ಮಾಣಕ್ಕೆ ಜಾಗವನ್ನ ದಾನವಾಗಿ ಕೊಟ್ಟಿದ್ರು. ಆದರೆ ನಿರ್ಮಾಣದ ವೇಳೆ ಇನ್ನೂ ಹೆಚ್ಚಿನ ಜಾಗ ಒತ್ತುವರಿ ಮಾಡಿ ಶಾಲೆ ನಿರ್ಮಾಣ ಮಾಡಲಾಗಿದೆ ಅಂತ ವೀರಪ್ಪ ಆರೋಪಿಸಿದ್ದಾರೆ. ಒತ್ತುವರಿ ಮಾಡಿದ ಜಾಗವನ್ನ ಬಿಟ್ಟುಕೊಡುವಂತೆ ಆಗ್ರಹಿಸಿದ್ದಾರೆ. ಸರ್, ನಮ್ಮ ಊರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಜದವರು ನಮಗೆ ಬಹಳ ಅನ್ಯಾಯ ಮಾಡಾಕ್ತಾರ ಸರ್. ನಾವು ನಮ್ಮ ಅಪ್ಪಾರ ಹಿಂದ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪ ಏನೇ ನೌಕರಿ ಕೊಡಿಸ್ತೀನಿ, ಮನಿ ಕಟ್ಟಿಸ್ಕೊಡ್ತೀನಿ ಇವು ಅಂತಂದು ಹೇಳಿ ಸಾಲಿ ಕಟ್ಟಕ ಚಲೋ ಮಾಡಿದಾರ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಕ್ತಾರ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರು ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ನಿಂತಿಲ್ಲ. ನಮ್ದು ಏಟೈತಿ ದಾನ ಕೊಡ್ತೇವೆ ಅಂತಾನೆ ಹೇಳಿವಿ. ಅವ್ರು ಮಾಡ್ಕೊಂಡ್ರು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರ. ಅದರಿಂದ ನ್ಯಾಯ ಬೇಕು ನಮಗೆ. ಸ್ಕೂಲ್ಗೆ ಬೀಗ ಹಾಕ್ತಾ ಇದ್ದಂತೆ ಸ್ಥಳಕ್ಕೆ ಬ್ಯಾಡಗಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್, ಬಿಇಒ ಹಾಗೂ ಪೊಲೀಸರು ಭೇಟಿ ನೀಡಿದ್ರು. ಸರ್ವೆ ಮಾಡಿಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅಲ್ಲದೆ ವೀರಪ್ಪ ಮನವೊಲಿಸಿ ಮಕ್ಕಳನ್ನ ಶಾಲೆ ಒಳಗಡೆ ಕಳುಹಿಸಿದ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ತರಹದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗಿ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಏನಾದರೂ ಕೂಡ ಗ್ರಾಮಸ್ಥರು ಹಾಗೂ ಶಿಕ್ಷಣದ ಇಲಾಖೆ ಅಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಆ ಗ್ರಾಮದಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ಜಾಗ ಇರಲಿಲ್ಲ. ಗ್ರಾಮಸ್ಥರು ಮಾತನಾಡಿಕೊಂಡು 5 ಗುಂಟೆ ಜಾಗವನ್ನ ದಾನ ಕೊಟ್ಟಿದ್ರು. ದಾನ ಕೇಳಿದ್ರು. ಯಾರು ಮಾತಾಡಿಕೊಂಡು? ಗ್ರಾಮಸ್ಥರು ಮಾತಾಡಿಕೊಂಡು 5 ಗುಂಟೆ ಜಾಗವನ್ನ ದಾನ ಕೇಳಿದ್ರು. ದಾನಿಗಳು ಕೂಡ ಅದೊಂದು ಕಂಡೀಷನ್ ಹಾಕಿ ಜಾಗವನ್ನ ಕೊಟ್ಟಿದ್ರು. ಆದ್ರೀಗ ಏಕಾಏಕಿ ಅಲ್ಲಿದ್ದ ಶಾಲೆಗೆ ಬೀಗ ಹಾಕಿದ್ದಾರೆ. ಮಕ್ಕಳು ಶಾಲೆಯಿಂದ ಆಚೆ ಕುಳಿತುಕೊಂಡು ಪಾಠ ಕೇಳುವ ಪರಿಸ್ಥಿತಿಗೆ ಬಂದಿದೆ. ಯಾವ ಗ್ರಾಮ ಅದು, ಏನಲ್ಲಿ ತೊಂದರೆ ಆಗಿರೋದು, ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಶಾಲೆಯ ಆವರಣ ಖಾಲಿ ಖಾಲಿ. ಶಾಲೆಯ ಗೇಟ್ಗೆ ಬಿದ್ದಿರುವ ಬೀಗ, ಬಿಸಿಲಿನಲ್ಲಿಯೇ ಆಚೆಯೇ ಕುಳಿತಿರುವಂತಹ ಮಕ್ಕಳು. ಇದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದ ಉರ್ದು ಶಾಲೆಯ ಬಳಿ ಕಂಡುಬಂದಿರುವಂತಹ ದೃಶ್ಯ. ಏಕಾಏಕಿ ಶಾಲೆಗೆ ಬೀಗ ಹಾಕಿದ ದಾನಿ, ಶಾಲೆಯ ಆಚೆ ಕುಳಿತ ವಿದ್ಯಾರ್ಥಿಗಳು. ಈ ಸರ್ಕಾರಿ ಉರ್ದು ಶಾಲೆಗೆ ಜಾಗ ಇರಲಿಲ್ಲ. ಹೀಗಾಗಿ ಗ್ರಾಮದ ದಾನಿಯೊಬ್ಬರು 5 ಗುಂಟೆ ಜಾಗವನ್ನ ದಾನ ನೀಡಿದ್ರು. ಆದರೆ ದಾನ ನೀಡುವಾಗ ಸರ್ಕಾರ 3 ಮನೆ ಮಂಜೂರು ಮಾಡಬೇಕು, ಅಲ್ಲದೆ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಿಸಬೇಕು ಅಂತ ಕಂಡೀಷನ್ ಹಾಕಿದ್ರಂತೆ. ಆದರೆ ಈಗ ಗ್ರಾಮಸ್ಥರು ಕೊಟ್ಟ ಮಾತು ತಪ್ಪಿದ್ದಾರೆ. ಹೀಗಾಗಿ ನಮ್ಮ ಜಾಗ ನಮಗೆ ಕೊಡಿ ಅಂತ ಶಾಲೆಯ ಗೇಟ್ಗೆ ವೀರಪ್ಪ ಕುಲಕರ್ಣಿ ಬೀಗ ಹಾಕಿದ್ದಾರೆ. ಇನ್ನು ವೀರಪ್ಪ ಕುಲಕರ್ಣಿ ತಂದೆ ಶಂಕರಪ್ಪ ಹಲವು ವರ್ಷಗಳ ಹಿಂದೆ ಶಾಲೆ ನಿರ್ಮಾಣಕ್ಕೆ ಜಾಗವನ್ನ ದಾನವಾಗಿ ಕೊಟ್ಟಿದ್ರು. ಆದರೆ ನಿರ್ಮಾಣದ ವೇಳೆ ಇನ್ನೂ ಹೆಚ್ಚಿನ ಜಾಗ ಒತ್ತುವರಿ ಮಾಡಿ ಶಾಲೆ ನಿರ್ಮಾಣ ಮಾಡಲಾಗಿದೆ ಅಂತ ವೀರಪ್ಪ ಆರೋಪಿಸಿದ್ದಾರೆ. ಒತ್ತುವರಿ ಮಾಡಿದ ಜಾಗವನ್ನ ಬಿಟ್ಟುಕೊಡುವಂತೆ ಆಗ್ರಹಿಸಿದ್ದಾರೆ. ಸರ್, ನಮ್ಮ ಊರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಜದವರು ನಮಗೆ ಬಹಳ ಅನ್ಯಾಯ ಮಾಡಾಕ್ತಾರ ಸರ್. ನಾವು ನಮ್ಮ ಅಪ್ಪಾರ ಹಿಂದ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪ ಏನೇ ನೌಕರಿ ಕೊಡಿಸ್ತೀನಿ, ಮನಿ ಕಟ್ಟಿಸ್ಕೊಡ್ತೀನಿ ಇವು ಅಂತಂದು ಹೇಳಿ ಸಾಲಿ ಕಟ್ಟಕ ಚಲೋ ಮಾಡಿದಾರ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡಾಕ್ತಾರ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರು ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ನಿಂತಿಲ್ಲ. ನಮ್ದು ಏಟೈತಿ ದಾನ ಕೊಡ್ತೇವೆ ಅಂತಾನೆ ಹೇಳಿವಿ. ಅವ್ರು ಮಾಡ್ಕೊಂಡ್ರು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರ. ಅದರಿಂದ ನ್ಯಾಯ ಬೇಕು ನಮಗೆ. ಸ್ಕೂಲ್ಗೆ ಬೀಗ ಹಾಕ್ತಾ ಇದ್ದಂತೆ ಸ್ಥಳಕ್ಕೆ ಬ್ಯಾಡಗಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್, ಬಿಇಒ ಹಾಗೂ ಪೊಲೀಸರು ಭೇಟಿ ನೀಡಿದ್ರು. ಸರ್ವೆ ಮಾಡಿಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅಲ್ಲದೆ ವೀರಪ್ಪ ಮನವೊಲಿಸಿ ಮಕ್ಕಳನ್ನ ಶಾಲೆ ಒಳಗಡೆ ಕಳುಹಿಸಿದ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ತರಹದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಉಳಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗಿ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಏನಾದರೂ ಕೂಡ ಗ್ರಾಮಸ್ಥರು ಹಾಗೂ ಶಿಕ್ಷಣದ ಇಲಾಖೆ ಅಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸುವ ಕೆಲಸವನ್ನು ಮಾಡಬೇಕಾಗಿದೆ.
ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.